ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಕೌಶಿಕ್. ಯುರೋಪ್ನಲ್ಲಿ ಒಂದು ದಿವಸ ತುಂಬ ದಿವಸ ಆಗಿತ್ತು ವಿಡಿಯೋ ಮಾಡಿದೆ. ಇವತ್ತು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ವಿಷಯ ಏನಪ್ಪ ಅಂತ ಹೇಳಿದರೆ, ಜಾಸ್ತಿ ಇಲ್ಲ, ಎಲ್ಲರೂ ಕೇಳೋದು ಒಂದೇ, ಏನಪ್ಪ 1.5 ವರ್ಷ ಆಯಿತು ಯುರೋಪಿಗೆ ಹೋಗಿ, ಸೇವಿಂಗ್ಸ್ ಎಷ್ಟು ಮಾಡಿದೆಯಾ, ನಿಮ್ಮ ಸ್ಯಾಲ್ರಿ ನೋಡಿದ್ರೆ ಅಷ್ಟಿರುತ್ತೆ ಇಷ್ಟಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ನಾನು ಅವರಿಗೆ ಇವತ್ತೊಂದು ವಿಷಯ ತೊಗೊಬಂದಿದ್ದೆ. ಏನಂತ ಹೇಳಿದರೆ, ನಾವಿಲ್ಲಿ ದುಡಿತಾ ಇರೋ ಸಂಬಳಕ್ಕೂ ಇಲ್ಲಿ ನಾವು ಖರ್ಚು ಮಾಡ್ತಾ ಇರೋ ಗ್ರೋಸರಿ ಐಟಮ್ಗಳಿಗೆ ಮತ್ತು ಬೇರೆ ಬೇರೆ ವಿಷಯಕ್ಕೆ ಖರ್ಚಾಗುತ್ತೆ. ಬಟ್ ಗ್ರೋಸರಿ ಐಟಮ್ಗಳಿಗೆ ದಿನನಿತ್ಯ ನಾವು ಏನು ಯೂಸ್ ಮಾಡ್ತೀವಿ, ಗ್ರೋಸರೀಸ್ಗಳು, ಫ್ರೂಟ್ ಆಗಲಿ, ವೆಜಿಟೇಬಲ್ಸ್ ಆಗಲಿ, ಮತ್ತು ಬೇರೆ ಗ್ರೋಸರೀಸ್ ಐಟಮ್ ಏನೇನಿದೆ ಅದನ್ನು ನಾನು ಮಾಲಿಗೆ ತರಕ್ಕೆ ಹೋಗ್ತಾ ಇದ್ದೇನೆ. ಈಗ ನಿಮಗೆ ಅಲ್ಲಿ ರೇಟ್ಗಳು ಎಷ್ಟಿದೆ, ಇಂಡಿಯಾಕ್ಕೆ ಎಷ್ಟಿದೆ, ಯುರೋಪಲ್ಲಿ ಎಷ್ಟಿದೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ. ನಾನು ನಿಮಗೆ ಅಲ್ಲಿ ಹೋಗಿ ಕರೆಕ್ಟಾಗಿ ದಿನನಿತ್ಯಕ್ಕೆ ಏನೇನು ಬೇಕು, ನಾವೇನೇನು ಬಳಸ್ತೀವಿ ಆ ಐಟಮ್ಗಳನ್ನೆಲ್ಲ ತೋರಿಸಿ ಅದ್ರ ರೇಟ್ಗಳನ್ನು ನಾನು ಹೇಳ್ತೀನಿ. ಅಂದರೆ ಈಗ ನಮ್ಮ ಇಂಡಿಯಾದ 100 ರೂಪಾಯಿ, ಇಲ್ಲಿನ €1 ಲೆಕ್ಕ. ಅಂದರೆ ಇಲ್ಲಿನ €1 ನಮ್ಮ ಇಂಡಿಯಾದ €100 ಲೆಕ್ಕ. ಅಲ್ಲಿ ಬೋರ್ಡ್ ಹಾಕಿರ್ತಾರೆ ಯೂರೋಸಲ್ಲಿ 1.2 ಅಥವಾ 3 ಯೂರೋ ಈ ಥರ. ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಮತ್ತು ನಾನು ಒಂದ್ಸರಿ ಅಲ್ಲಿ ಹೇಳ್ತೀನಿ, ನಿಮ್ಗೆ ಅವಾಗ ಅರ್ಥ ಆಗುತ್ತೆ. ಕಂಪೇರ್ ಮಾಡಿ ನೋಡಿ, ಇಂಡಿಯಾದಲ್ಲಿ ದುಡಿತಾ ಇರೋದಕ್ಕೂ ಇಂಡಿಯಾದಲ್ಲಿ ಸಿಗೋ ಗ್ರೋಸರಿ ಬೆಲೆಗಳಿಗೂ ಮತ್ತು ಇಲ್ಲಿ ನಾವು ದುಡಿತಾ ಇರೋದಕ್ಕೂ ಇಲ್ಲಿ ನಾವು ಖರ್ಚು ಮಾಡ್ತಾ ಇರೋ ಗ್ರೋಸರಿ ಬೆಲೆಗಳಿಗೂ ನಿಮ್ಗೆ ಗೊತ್ತಾಗುತ್ತೆ. ಆಮೇಲೆ ನೀವು ನನಗೆ ಕಮೆಂಟ್ ಮಾಡಿ ನಾನು ಎಷ್ಟು ಸ್ಯಾಲ್ರಿ ಒಳಗೆ ಎಷ್ಟು ಸೇವಿಂಗ್ಸ್ ಮಾಡ್ತಾ ಇರ್ಬೋದು ಅನ್ನೋದ್ರ ಬಗ್ಗೆ. ಓಕೆನಾ? ನಾವೀಗ ಟೆಸ್ಕೋ ಮಾಲಿಗೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಅಲ್ಲಿ ವಿಡಿಯೋದಲ್ಲಿ ಎಲ್ಲದನ್ನೂ ಎಕ್ಸ್ಪ್ಲೇನ್ ಮಾಡ್ತೀನಿ, ನಿಮಗೂ ಗೊತ್ತಾಗುತ್ತೆ. ಹೋಗ್ಬೇಕಾಗಿರೋ ಮಾಲು ಟೆಸ್ಕೋ ಅಂತ ಹೇಳಿ. ಬನ್ನಿ ಒಳಗೆ ಹೋಗಿ ಎಂಟ್ರೆನ್ಸ್ ನೋಡೋಣ. ಇದು ಟೆಸ್ಕೋ ಮಾಲ್. ಎಂಟ್ರಿ ತಗೊಂಡು ನಾವು ಸೀದಾ ಬರ್ತಾ ಇರೋದು ವೆಜಿಟೇಬಲ್ ಕೌಂಟ್ರ್ ಹತ್ರ. ಫಸ್ಟ್ ನಾವು ಬಂದ್ವಿ. ಇದು ಟೊಮೆಟೊ. ಇಲ್ಲಿ ನೀವು ನೋಡ್ಬೋದು, ಟೊಮೆಟೊ ಇವತ್ತು ಆಫರಲ್ಲಿದೆ. ಅಂದರೆ 90 ಸೆಂಟ್ ಟೊಮೆಟೊ, ಅಂದರೆ 90 ರೂಪಾಯಿ ಅರ್ಧ ಕೆಜಿ ಟೊಮೆಟೊ ಆಫರಲ್ಲಿ 49 ರೂಪಾಯಿಗಿದೆ. ಈಗ ಅರ್ಥ ಮಾಡ್ಕೊಳ್ಳಿ, €1 ಅಂದರೆ ಇಂಡಿಯಾದ 100 ರೂಪಾಯಿ. €1 ಒಳಗೆ ಅಂದರೆ ರೂಪಾಯಿಗಳ ಲೆಕ್ಕ. ಇದು ನೋಡ್ರಿ, ಸೌತೆಕಾಯಿ ಒಂದು ಕೂಸು, ಅಂದರೆ ಒಂದೇ ಒಂದು ಸೌತೆಕಾಯಿಗೆ ಜಸ್ಟ್ 129 ರೂಪಾಯಿ, ಅಂದರೆ €1.29 ಸೆಂಟ್. ಹಾಗೆ ನೆಕ್ಸ್ಟ್ ಆ್ಯಪಲ್ ಅಂತೂ ಆಲ್ಮೋಸ್ಟ್ ಕಮ್ಮಿಯಾಗೇ ಇರುತ್ತೆ ಯಾವಾಗಲೂ. ಇಲ್ಲಿ ನೀವು ನೋಡ್ಬೋದು €1.29 ಸೆಂಟು, ಅಂದರೆ 129 ರೂಪಾಯಿ 1 kg ಆ್ಯಪಲ್. ಇದು ಏನು ಫ್ರೂಟು ಅಂತ ನಂಗೆ ಗೊತ್ತಿಲ್ಲ ಹೆಸರು, ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು, ಬಟ್ ಗೊತ್ತಿಲ್ಲ. ಇದು ಒಂದು ಪೀಸಿಗೆ ಅಲ್ಲ, 1 kgಗೆ €2.35. ಮಣ್ಣು 1 kgಗೆ €2.49 ಸೆಂಟು. ಅಂದರೆ ಆ ಪ್ಯಾಕೆಟ್ ಒಳಗೆ ಎಷ್ಟಿರುತ್ತೆ ಅಷ್ಟು ವೆಯ್ಟಿಗೆ ಅದು ಕೌಂಟ್ ಮಾಡಿರ್ತಾರೆ. ಜಿಂಜರು, ಶುಂಠಿ €6.89 ಸೆಂಟು 1 kgಗೆ, ಅಂದರೆ €689 ರೂಪಾಯಿ 1 kg ಶುಂಠಿಗೆ. ಆಮೇಲೆ ಇದು ಬಟರ್ ಫ್ರೂಟು, ಒಂದು ಫ್ರೂಟಿಗೆ €1.59 ಸೆಂಟ್. ಇಲ್ಲಿ ಕೆಳಗೆ ಬರೆದಿದೆ ನೋಡಿ, KUS ಅಂದರೆ ಕೂಸ್, ಅಂದರೆ ಒಂದು ಪೀಸಿಗೆ. ಈ ಕಡೆ ಇದರಲ್ಲಿ ಬರೆದಿದೆ ನೋಡಿ KG ಅಂತೇಳಿ. KG ಬೇರೆ, ಕೂಸ್ ಬೇರೆ. ನೋಡಿ, ಇದು ದಾಳಿಂಬೆ ಹಣ್ಣು. ಒಂದು ದಾಳಿಂಬೆ ಹಣ್ಣಿಗೆ 1.69, ಅಂದರೆ €1.69 ಸೆಂಟ್, 170 ರೂಪಾಯಿ 1 ಪೀಸಿಗೆ. ಮಾವಿನ ಹಣ್ಣು ಅಷ್ಟೇ, ₹200, €1.99 ಸೆಂಟ್ 1 ಪೀಸಿಗೆ ₹200. ಹೀಗೆ ದ್ರಾಕ್ಷಿಗೆ ಬಂದರೆ €3.99 ಸೆಂಟಿನ ದ್ರಾಕ್ಷಿ ಆಫರಲ್ಲಿದೆ ಇವತ್ತು €1.89 ಸೆಂಟಿಗೆ. ಅಂದರೆ ₹400 ದ್ರಾಕ್ಷಿ 190 ರೂಪಾಯಿಗೆ ಆಫರಲ್ಲಿದೆ. ಹಾಗೆ ರೇಟ್ ನೋಡ್ಕೊಳ್ಳಿ, ಎಲ್ಲದ್ರದ್ದು ಹೇಳೋಕ್ಕಾಗಲ್ಲ, ಸುಮಾರು ತಗುತ್ತೆ ವೀಡಿಯೋ. ಮೇಲೆಲ್ಲ ಇದೆ. ಈ ಕಡೆ ಬಂದರೆ ತರಕಾರಿ ನೋಡಿ, ಮನೇಲಿ ಹೆಂಗಸರಿಗೆ ಹೆಚ್ಚಕ್ಕೆಲ್ಲ ವಜೆ ಆಗ್ತಿದೆ ಅಂದರೆ ಇಲ್ಲಿ ಪ್ಯಾಕೆಟಲ್ಲಿರೋ ತರಕಾರಿಗಳನ್ನ ತೊಗೋಬೋದು. ಎಲ್ಲ ಹೆಚ್ಚು ರೆಡಿ ಇಟ್ಟಿರ್ತಾರೆ. ಒಂದೊಂದು ಪ್ಯಾಕೆಟಿಗೆ €1.39 ಸೆಂಟ್, ಅಂದರೆ €1 100 ರೂಪಾಯಿ, ₹140 ರೂಪಾಯಿ. €1.49 ಸೆಂಟ್ ಅಂದರೆ ₹150 ರೂಪಾಯಿ. ಹೀಗೆ ಹೆಚ್ಚಕ್ಕಾಗದೆ ಹೆಂಗಸರಿಗೆ ವಜೆ ಇರುತ್ತಲ್ಲ ಸ್ವಲ್ಪ, ಅವರು ಎಲ್ಲ ಇದು. ಈ ಕಡೆ ಎಲ್ಲ ತರಕಾರಿ, ಕ್ಯಾರೆಟ್ ನೋಡ್ಬೋದು ನೀವು, ₹179 ರೂಪಾಯಿ. ಅಲ್ಲ, ಮೂಲಂಗಿ ಕ್ಯಾರೆಟ್ ₹129 ರೂಪಾಯಿ, €1.29 ಸೆಂಟ್. ನೋಡಿ, ಡೊಳ್ಳು ಮೆಣಸು €1.69 ಸೆಂಟ್, ಅಂದರೆ ₹170 ರೂಪಾಯಿ 1 kgಗೆ. ಇದರಲ್ಲೇ ಬೇರೆ ಬೇರೆ ಇದ್ದಾವೆ, ಡೊಳ್ಳು ಮೆಣಸಲ್ಲೇ ಬೇರೆ ಬೇರೆ ಥರ. ಇದು ನೋಡಿ, ಸೌತೆಕಾಯಿ ಪೀಸಿಗೆ ಅಲ್ಲ kgಗೆ €2.49 ಸೆಂಟ್, ಅಂದರೆ ₹250 ರೂಪಾಯಿ. ಹಾಗೆ ನೋಡ್ರಪ್ಪ, ಈರುಳ್ಳಿ
ನಮ್ಮ ದೇಶದ ಈರುಳ್ಳಿ ಥರದ್ದು ಇದೆ, ಯುರೋಪಿನ ಥರ ಬೆಳ್ಳಗಿರೋ ಈರುಳ್ಳಿನೂ ಇದೆ. ಇದು ನೋಡ್ರಿ 99 ಸೆಂಟು 1 kg ಈರುಳ್ಳಿ, ಅಂದರೆ 100 ರೂಪಾಯಿ ಲೆಕ್ಕ. ಈ ಈರುಳ್ಳಿ 149 ಸೆಂಟು ಅಂದರೆ 150 ರೂಪಾಯಿ kg. ಇದು ಪ್ಯಾಕೆಟಲ್ಲಿರೋದು ಸಪ್ರೇಟ್, ಈ ಸಣ್ಣ ಈರುಳ್ಳಿ ಇದು ಸ್ವಲ್ಪ ಕಾಸ್ಟ್ಲಿ. ಅದ್ರ ಮೇಲೆ kgಗೆ €1.59 ಅಂತ ಇದೆ. ಪ್ಯಾಕೆಟ್ ಒಳಗೆ ಎಷ್ಟಿರುತ್ತೆ ಅಷ್ಟು ಬರುತ್ತೆ. ಎಲೆಕೋಸು ನೋಡ್ರಿ, ಇವತ್ತು ಆಫರಲ್ಲಿದೆ. 100 ರೂಪಾಯಿ kg ಎಲೆಕೋಸು, 55 ರೂಪಾಯಿ 1 kgಗಿದೆ, 55 ಸೆಂಟ್. ಹಾಗೆ ಬಂದರೆ ಬೆಳ್ಳುಳ್ಳಿ ನೋಡ್ರಿ, 1 kg ಬೆಳ್ಳುಳ್ಳಿಗೆ 549 ರೂಪಾಯಿ, ಅಂದರೆ €5.49. 1 kgಗೆ €1.29, ಅಂದರೆ 129 ರೂಪಾಯಿ 1 kg. ಇದು ಗೆಣಸು ನೋಡ್ಬೋದು, €3.29 kgಗೆ, ಅಂದರೆ 329 ರೂಪಾಯಿ 1 kg ಗೆಣಸಿಗೆ. ನೋಡಿ ಆಲೂಗಡ್ಡೆ 79 ಸೆಂಟು, ಅಂದರೆ 80 ರೂಪಾಯಿ kg. ಇದು ಪ್ಯಾಕೆಟಲ್ಲಿರೋದು ಸಪ್ರೇಟು. ಇದು ಬ್ರೌನು ಆಲೂಗಡ್ಡೆ ನೋಡಿರಿ. ಡ್ರೈ ಫ್ರೂಟೆಲ್ಲ ಎಲ್ಲ ರೇಟ್ ಹೇಳೋಕ್ಕಾಗಲ್ಲ, ಇಲ್ಲಿ ಹಾಗೆ ನೋಡ್ಕೊಬಿಡಿ, ದೂರದಿಂದನೇ ಕಾಣುತ್ತೆ. ಇದು ಎಲ್ಲ ಬೇರೆ ಬೇರೆ ಥರ ಇದೆ, ಗೊತ್ತಾಗ್ಬಿಡುತ್ತೆ ವಿಡಿಯೋ, ಹಾಗೆ ನೋಡ್ಕೊಳ್ಳಿ ಸ್ವಲ್ಪ. ಮೇಯ್ನಾಗಿ ನಮ್ಮಂಥ ವೆಜಿಟೇರಿಯನ್ಗಳಿಗೆ ಏನಿಲ್ಲಲ್ಲ, ಮೊಸರು ಹಾಲೇ ಜಾಸ್ತಿ. ಇದು ನೋಡ್ರಿ, ಅವೆಲ್ಲ ಮೊಸರು ಪ್ಯಾಕೆಟ್ ಇದಾವಲ್ಲಿ, ಅಲ್ಲಿ ಇರೋದೆಲ್ಲ ಮೊಸರು ಪ್ಯಾಕೆಟ್ಗಳು. ಅದು ಅರ್ಧ kg, ಅರ್ಧ ಲೀಟ್ರ್, ಆಮೇಲೆ 3/4 ಲೀಟ್ರ್, ಹಿಂಗೆಲ್ಲ ಇದೆ. ಯಾವುದಾದ್ರು ಬೇಕು ತಗೋಬೋದು. ರೇಟೆಲ್ಲ ನೋಡಿ ಅಲ್ಲೇ ಹಾಕಿರ್ತಾರೆ, ಅದರಲ್ಲಿ ಸ್ವಲ್ಪ ಓದ್ಕೊಳಕ್ಕಾದ್ರೆ ನೋಡಿ. ಎಲ್ಲದು ಸಪ್ರೇಟಾಗಿ ಹೇಳೋಕ್ಕಾಗಲ್ಲ, ಇದು ಸುಮಾರು ಇದ್ದಾವೆ. ಇದೆ ಮೊಸರು, ಬೆಣ್ಣೆ, ತುಪ್ಪ, ಇದಷ್ಟು ಮೊಸರಲ್ಲೇ ಬೇರೆ ಬೇರೆ ಯೋಗಾಟು, ಆಮೇಲೆ ಅದರಲ್ಲೇ ಫ್ಲೇವರ್ಡ್ ಮೊಸರು, ಫ್ಲೇವರ್ಡ್ ಯೋಗಾಟ್ಗಳು, ಇದು ಎಲ್ಲ ನೋಡಿ. ನಾವು ತಿನ್ನೋದು ಇವೆ, ಪನ್ನೀರು, ಚೀಸು, ವೆಜ್ಜಿನವರಿಗೆ ಪನ್ನೀರು, ಚೀಸು, ಬೆಣ್ಣೆ, ಬಟರ್ ಬರೀ ಇದೆ. ಹಾಲು ನೋಡಿ, ನಮಗೆ ಹೇಗೆ ನಂದಿನಿಯಲ್ಲಿ ಬರುತ್ತಲ್ವ, ಕೆಂಪು ಕಲರ್ ಪ್ಯಾಕೆಟ್, ಬ್ಲೂ ಕಲರ್ ಪ್ಯಾಕೆಟ್, ಹಸಿರು ಕಲರ್ ಪ್ಯಾಕೆಟ್ ಅಂತ, ಅದೇ ಥರ ಇದು ಬ್ಲೂ ಕಲರ್ ಪ್ಯಾಕೆಟ್. ಅಂದರೆ ಫ್ಯಾಟ್ 1.5% ಫ್ಯಾಟ್ ಇದೆ ಬ್ಲೂ ಕಲರಲ್ಲಿ. ಇದು ರೆಡ್ ಕಲರ್ ಹಾಲು, ಇದು 95 ರೂಪಾಯಿ 95 ಸೆಂಟ್. ಇದು 3.5% ಫ್ಯಾಟ್ ಇರುತ್ತೆ. ಇದು ಸ್ವಲ್ಪ ದಪ್ಪ ಹಾಲು. ಇದು ನಾನ್ ವೆಜ್, ಇದೆಲ್ಲ ಹಂಗೆ ರೇಟ್ ನೋಡ್ಕೊಳ್ಳಿ, ಯಾವ್ದು ಏನೇನು ಅಂತ ನಮ್ಗೆ ಗೊತ್ತಿಲ್ಲ. ನಾನ್ ವೆಜ್ ತಿನ್ನೋರು ರೇಟ್ ಎಷ್ಟಿದೆ ಅದ್ರ ಮೇಲೆ kg ಎಲ್ಲ ಹಾಕಿರ್ತಾರೆ, ಹಾಗೆ ನೋಡ್ಕೊಳ್ಳಿ. ಇದೆಲ್ಲ ನಿಮಗೆ ಬೇಕಾದರೆ ಇವ್ರ ಹತ್ರ ಕಟ್ ಮಾಡಿಸ್ಕೊಂಡು ಯಾವ್ದು ಬೇಕು ಅಂತ ತಗೋಬೋದು. ಇದು ನಾನ್ ವೆಜ್, ಏನೇನಿದೆ ಗೊತ್ತಿಲ್ಲ ನಾವು. ನಿಮ್ಗೆ ಯಾವ್ದು ಬೇಕು ನೋಡಿ ಇವ್ರ ಹತ್ರ kg ಲೆಕ್ಕಕ್ಕೆ ಹಾಕಿ ತಗೊಳ್ಬೋದು. ಇದೆಲ್ಲ ನೋಡಿ ಕಾಳು ಬೇಳೆಗಳು ರೇಟೆಲ್ಲ ಹೆಂಗಿದೆ. ಬೇಳೆ ನೋಡಿರಿ, ಅರ್ಧ kgಗೆ 58 ಸೆಂಟು, ಅಂದರೆ 58 ರೂಪಾಯಿ ಅರ್ಧ kg ಬೇಳೆಗೆ. ಹಾಗೆ ಬೇರೆ ಬೇರೆ ಬೇಳೆ ಎಲ್ಲ ಇದೆ ನೋಡಿರಿ, ಕಡಲೆಬೇಳೆ, ತೊಗರಿಬೇಳೆ, ಆಮೇಲೆ ಏನದು ಕಾಬೂಲ್ ಚೆನ್ನ, ರಾಜ್ಮಾ ಎಲ್ಲ ಇದೆ. ಮೇಯ್ನಾಗಿ ಅಕ್ಕಿ ವೆರೈಟಿ ಯಾವ್ದ್ಯಾವುದೋ ಥರ ಅಕ್ಕಿ ಇದ್ದಾವೆ, ಒಂದೊಂದು ರೇಟ್ ಇದ್ದಾವೆ. ನಾವು ಕೆಲವೊಂದೆಲ್ಲ ಯೂಸ್ ಮಾಡಿದ್ದೀನಿ, ಬಟ್ ನಾನು ಯೂಸ್ ಮಾಡೋ ರೈಸ್ ಇದು ಚೆನ್ನಾಗಿರುತ್ತೆ, ಅದನ್ನೇ ಯೂಸ್ ಮಾಡ್ತೀವಿ. €1.70 ಅದಕ್ಕೆ, ಅಂದರೆ 170 ರೂಪಾಯಿ kg. ಬೇರೆ ಎಲ್ಲ ರೈಸ್ ಇದೆ, ಬೇರೆ ಬೇರೆ ರೇಟ್, ಬೇರೆ ಬೇರೆ ವೆಯ್ಟಿಂದೆಲ್ಲ, ಯಾವ್ದು ಬೇಕಾದ್ರೂ ತಗೋಬೋದು. ನೋಡಿ ಮಸಾಲ ಐಟಮ್ ಎಲ್ಲ ಸ್ಟಾರ್ಟು, ಚಕ್ಕೆ, ಲವಂಗ, ಏಲಕ್ಕಿ, ಕರಿಮೆಣಸು, ಕಾಳುಮೆಣಸು, ಜೀರಿಗೆ, ಖಾರದ ಪುಡಿ ಎಲ್ಲ ನೋಡಿ. ರೇಟೆಲ್ಲ ಅಲ್ಲೇ ಇದೆ, ನೋಡ್ಕೊಬಿಡಿ, ಗೊತ್ತಾಗುತ್ತಲ್ಲ. ನಾನು ಹೇಳಿದ್ದೀನಲ್ಲ, ಅದೇ ಥರ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಆಯಿತು. ನೋಡ್ರಪ್ಪ, ಮೇಯ್ನಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು, ಅಂದರೆ ಉಪ್ಪು ತಗೊಂಡು ಹೋಗಲೇಬೇಕು. ಉಪ್ಪಿಗೆ 42 ಸೆಂಟು, ಅಂದರೆ 42 ರೂಪಾಯಿ 1 kg ಉಪ್ಪಿಗೆ. ಆಯಿಲ್ ಹೇಗೆ ನಮ್ಮದು ಸೂರ್ಯಕಾಂತಿ, ಪಾಮ್ ಆಯಿಲು, ಆ ಥರನೇ ಇದು ಆಯಿಲ್ಗಳು ನೋಡ್ರಿ ಅಲ್ಲಿ ಹಾಕ್ಯಾರೆ. 1 ಲೀಟ್ರ್ ಬಾಟ್ಲು, ಬೇರೆ ಬೇರೆ ಆಯಿಲ್ ಬೇರೆ ಬೇರೆ ರೇಟ್ ಇದೆ. ಅಲ್ಲಿರೋದು ನೋಡಿ €3.15 ಅದೊಂದು ಆಯಿಲು. ಆ ಕಡೆ ಇದೆ ನೋಡಿ €3.19 ಒಂದು ಆಯಿಲು, €3.99 ಆಯಿಲಿಂದ ಇದು ಕೆಳಗಿಂದ ಖಾಲಿಯಾಗಿದೆ. ಮೇ ಬಿ ಇದೆ. ಇದೆಲ್ಲ ಎಷ್ಟೆಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ತಗೋಬೋದು ನೀವು. 5 ಲೀಟ್ರು, 1 ಲೀಟ್ರು, 2 ಲೀಟ್ರು ಎಲ್ಲ.
ಶೇಂಗಾ ಬೀಜ ಯಾವ್ಯಾವ ಥರ ಬೇಕು, ಮಸಾಲ, ಸಾಲ್ಟೆಡ್, ಅನ್ಸಾಲ್ಟು, ಆಮೇಲೆ ಪಾಪ್ಕಾರ್ನ್ ಪ್ಯಾಕೆಟ್ಗಳು ಎಲ್ಲ ಇದೆ. ರೇಟೆಲ್ಲ ನೋಡ್ಕೊಳ್ಳಿ, ಕಂಪೇರ್ ಮಾಡ್ಕೊಳ್ಳಿ. ಮೇಯ್ನಾಗಿ ಯುರೋಪ್ ಕಂಟ್ರಿಗೆ ಅಂತಲ್ಲ, ಯಾರು ಅಬ್ರಾಡಲ್ಲಿ ಇದ್ದಾರೆ ಅಂದರೆ ಚಾಕ್ಲೇಟ್ ತೊಗೊಬರ್ರಿ ಅಂತೀರ. ನೋಡಿರಿ, ಅಬ್ರಾಡಲ್ಲಿರೋಂಥ ಚಾಕ್ಲೇಟ್ಗಳು ರೇಟೆಲ್ಲ ನೋಡಿ. ಅದು ಎಲ್ಲೋ ಬೋರ್ಡಲ್ಲಿರೋದೆಲ್ಲ ಆಫರಲ್ಲಿದೆ ಅಂತ ಅರ್ಥ. ಎಲ್ಲೋ ಬೋರ್ಡ್ ಹಾಕಿ ಆ ಥರ ಹಾಕಿದ್ದಾರೆ ಅಂದರೆ ಕ್ಲಬ್ ಕಾರ್ಡ್ ಅಂತ ಇರುತ್ತೆ ನಮ್ಮ ಹತ್ರ. ಆ ಕಾರ್ಡು ಸ್ಕ್ಯಾನ್ ಮಾಡಿ ನಾವು ಏನು ಬೇಕು ತೊಗೋಬೋದು. ಅಂದರೆ ಆಫರಲ್ಲಿರೋದು ನಮ್ಗೆ ಆಫರಲ್ಲಿ ಸಿಗುತ್ತೆ ನೋಡಿ. ಎಲ್ಲ ಚಾಕ್ಲೇಟ್ಗಳು. ಹೀಗೆ ಕಂಪೇರ್ ಮಾಡ್ಕೊಳ್ಳಿ. ಜಸ್ಟ್ ಹೇಳ್ತೀನಿ ನೋಡಿ, ಟಿಕ್ ಟಾಕ್ ಇಂಡಿಯಾದಲ್ಲಿ ಎಷ್ಟಪ್ಪ ಬಾಕ್ಸಿಗೆ 20 ರೂಪಾಯಿ ಒಂದು. ಇಲ್ಲಿ ನೋಡಿ €2.19 ಅಂದರೆ ₹219 ಒಂದು ಟಿಕ್ ಟಾಕ್ ಬಾಕ್ಸಿಗೆ. ಈಗ ಹುಡುಗರು ಮದ್ಯಪ್ರಿಯರ ಎಣ್ಣೆಗಳು ಶುರುವಾಗಿದೆ ಇಲ್ಲಿಂದ. ಇದು ಏನಪ್ಪ, ಇದು ಓಟ್ಕ ಏನೇನು ಬೇರೆ ಬೇರೆ ಫ್ಲೇವರು ಬಾಟ್ಲೆಲ್ಲ ಇದೆ ನೋಡಿ. ರೇಟೆಲ್ಲ ಇದೆ, ಕಾಣಿಸುತ್ತಾ? ಬಾಟ್ಲಿ ಡಿಸೈನ್ ನೋಡೇ ತೊಗೋಬೇಕಾಗಿದ್ದಾವೆ. ಎಣ್ಣೆ ಪ್ರಿಯರಿಗೆ, ಮದ್ಯಪ್ರಿಯರಿಗೆ ಸ್ವಲ್ಪ ರೇಟೆಲ್ಲ ಕಮ್ಮಿ ಇರುತ್ತೆ. ಕೇಳಿದ್ದೀನಿ, ಎಣ್ಣೆ ಎಲ್ಲ ಭಾಳ ಕಮ್ಮಿ ಇದೆ. ಯಾರೋ ಮದ್ಯಪ್ರಿಯರಿದ್ದರೆ ಒಂದು ಕುಡಿಯೋಕ್ಕೆ ಅಡ್ಡಿಲ್ಲ. ಇದೆಲ್ಲ ಹಾಟ್. ಈ ಕಡೆ ಬಂದರೆ ಎಲ್ಲ ಬಿಯರ್ಗಳು ನೋಡ್ಬೋದು. ಬೇರೆ ಬೇರೆ ಥರ ಬಿಯರ್ಗಳಿದೆ, ಫುಲ್ಲೆಲ್ಲ ಬಿಯರು. ಆ್ಯಕ್ಚುಲಿ ನಮ್ಮ ಯುರೋಪ್ ಕಂಟ್ರಿಯಲ್ಲಿ ವೈನ್ಗಳಿಗೆ ವ್ಯಾಲ್ಯೂ ಜಾಸ್ತಿ. ಅಂದರೆ ವ್ಯಾಲ್ಯೂ ಜಾಸ್ತಿ ಅನ್ನೋಕ್ಕಿಂತ ಒಳ್ಳೆ ಕ್ವಾಲಿಟಿ ವೈನ್ ಸಿಗುತ್ತೆ ಇಲ್ಲಿ. ಅಂದರೆ ತುಂಬ ವರ್ಷಗಳವರೆಗೆ ಮಾಡೇ ಇರೋದು, ತುಂಬ ವರ್ಷಗಳ ವೈನ್ಗಳು ಸಿಗುತ್ತೆ. ಬೇರೆ ಬೇರೆ ಇದೆ, ನೋಡ್ಕೊಳ್ಳಿ. ನಮಗೆಲ್ಲ ಗೊತ್ತಿಲ್ಲ ಇದ್ರ ಬಗ್ಗೆ. ಈಗಂತೂ ನಮಗಿಲ್ಲಿ ಬೇಸಿಗೆಗಾಲ ಶುರುವಾಗಿದೆ. ಹಾಗಾಗಿ ನೋಡ್ಬೋದು, ಜ್ಯೂಸ್ಗಳು ಯಾವ್ದಾದ್ರು ಬೇಕು, ತಂಪು ಪಾನೀಯಗಳು ಯಾವ್ದು ಬೇಕಾದರೂ ಕುಡಿಯೋಬೋದು. ಇಂಡಿಯಾದಲ್ಲಿ ಸಿಕ್ಕಂಗೆ ಸಿಗುತ್ತೆ. ನಿಮ್ಗೆ ಯಾವ್ದು ಬೇಕು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ, ಕುಡಿತಾ ಇರಿ ಅಷ್ಟೇ. ಮೇಯ್ನಾಗಿ ನಾವು ಡೈಲಿ ಯೂಸ್ ಮಾಡೋ ಥಿಂಗ್ಸ್ ನೋಡ್ರಿ, ಪೇಸ್ಟ್, ಬ್ರಷ್ ನೋಡ್ರಿ. ಒಂದೊಂದು ಬ್ರಷ್ಷಿಗೆ ಎಷ್ಟೆಷ್ಟಿದೆ ಅಂತ ಅಲ್ಲೇ ನೋಡ್ಕೊಳ್ಳಿ. ಅಷ್ಟು ಯೂರೋ ಇದೆಯಲ್ಲ ಅಷ್ಟು ಆ ಬ್ರಷ್ಗಳಿಗೆ. ಮೌತ್ ವಾಶು, ಆಮೇಲೆ ನೋಡಿ ಪೇಸ್ಟಿಂದ ರೇಟ್ ಎಷ್ಟಿದೆ ಅಂತ ಇಲ್ಲೂ ಸಿಗುತ್ತೆ. ಸೆನ್ಸೊಡೈನು, ಕೋಲ್ಗೇಟು ಎಲ್ಲ ಇಲ್ಲೂ ಸಿಗುತ್ತೆ, ಫೇಮಸ್ ಆಗೇ ಇದೆ. ಪೇಸ್ಟ್ಗಳು ಫುಲ್ ಆಫರಲ್ಲಿ ಹಾಕ್ಬಿಟ್ಟಿದ್ದಾರೆ. ಹಲ್ಲು ಜೋರು ಕಮ್ಮಿ ಆಗಿದ್ದಾರೆ ಅನ್ನೋ ಗೊತ್ತಿಲ್ಲ. ಇದೆಲ್ಲ ಸೋಪು ನೋಡ್ರಿ, ನಮ್ಮ ಲೈಫ್ ಬಾಯ್ ಥರ ಇವೆಲ್ಲ ಕಮ್ಮಿ ರೇಟಿಂದು. ₹40 ಅಂದರೆ 39 ಸೆಂಟ್ ಅಂದರೆ ₹40 ಮೇಲಿರೋದು ಸ್ವಲ್ಪ ಕಾಸ್ಟ್ಲಿ. ನಾವು ಸ್ವಲ್ಪ ಬಡ ಜನ, ಹಾಗಾಗಿ ನಾವು ಬರೀ ಡವ್ ಮಾತ್ರ ಯೂಸ್ ಮಾಡೋದು, ಬೇರೆ ಎಲ್ಲ ತಗೊಳಕ್ಕಾಗಲ್ಲ. ಎಲ್ಲ ಹ್ಯಾಂಡ್ ವಾಶ್ಗಳು, ಡೆಟಾಲ್ ಎಲ್ಲ ರೇಟಲ್ಲೇ ಮೇಲೆ ಇದೆ ನೋಡಿ. ನಾನು ಮತ್ತೆ ಅಷ್ಟು ಎಕ್ಸ್ಪ್ಲೇನ್ ಮಾಡ್ಬೇಕಿದ್ರೆ ಸುಮಾರು ಹೊತ್ತಾಗುತ್ತೆ ವಿಡಿಯೋ. ಬಾಡಿ ವಾಶ್ ಅಲ್ಲ, ಬಾಡಿ ಏನದು ಮಾಯಿಶ್ಚರೈಸರ್ಸ್, ಇದು ಲಿಪ್ ಕೇರ್ ಐಟಮ್ಸ್. ನಮ್ಮ ಕೊನೆಯ ಹಂತ ಲಾಸ್ಟ್ ಬಿಲ್ಲಿಂಗ್ ಮಾಡೋದು. ಬಿಲ್ಲಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಬಿಲ್ಲಿಂಗ್ ಮಾಡ್ಕೊಂಡು ಹೊರಗಡೆ ಹೋಗೋಣ. ನೋಡಿ, ಬಿಲ್ಲಿಂಗ್ ಮಾಡೋದು ತೋರಿಸ್ತೀನಿ. ಜಸ್ಟ್ ಮಿಷಿನಿಗೆ ಬಂದು ಸ್ಕ್ಯಾನರ್ ತೋರಿಸೋದು, ನಾವೇ ಮಾಡ್ಕೊಳ್ಳೋದು. ಆನ್ ಅಂದರೆ ಎಸ್ ಅಂತ, ಓಕೆನಾ? ಅಂದರೆ ಕ್ಲಬ್ ಕಾರ್ಡ್ ಕೊಡಿ ಅಂತ ಕೇಳ್ತಾ ಇದೆ. ಒಂದೇ ನಿಮಿಷ. ಈಗ ನೋಡಿ, ಚಾಕ್ಲೇಟು ನಾವೇ ಬಿಲ್ ಮಾಡ್ಕೊಂಡು ಹೋಗ್ಬೋದು. ಜಾಸ್ತಿ ಐಟಮ್ ಇದ್ದರೆ ಮಾಡೋಕ್ಕಾಗಲ್ಲ ಅಂದರೆ ಅಲ್ಲಿ ಕೌಂಟ್ರಲ್ಲಿ ಹೋದರೆ ಮಾಡ್ತಾರೆ. ಬಿಲ್ ಮಾಡಿ ಲಾಸ್ಟಿಗೆ ಓಕೆ
ಯಾವ ಪೇಮೆಂಟ್ ಮಾಡ್ತೀರಿ ಅಂತ ಕೇಳುತ್ತೆ. ಇದು ಕೂಪನ್ ಹಾಕಿದ್ರೆ ಕಮ್ಮಿ ಆಗುತ್ತೆ ಯಾವ್ದಾದ್ರು ಇದು. ನಾನು ಕಾರ್ಡ್ ಪೇಮೆಂಟ್ ಮಾಡ್ತಾ ಇದ್ದೀನಿ. ಆಯಿತು, ಇಲ್ಲಿ ಬಿಲ್ ಬರುತ್ತೆ ಈಗ ಸೊಯ್ ಅಂತ. ಐಟಮ್ ತಗೊಂಡು ನಾನೀಗ ಮನೆ ಕಡೆ ಹೊರಡ್ತಾ ಇದ್ದೀನಿ. ಇಷ್ಟೇ ಡೆಸ್ಕೋಗೆ ಬಾಯ್ ಅಂತ ಹೇಳುತ್ತಾ ಇವರೆಲ್ಲ ಇಲ್ಲಿನವರು. ನೋಡಿದ್ರಲ್ಲ ಮಾಲಲ್ಲಿ ರೇಟ್ ಎಷ್ಟಿತ್ತು, ಎಷ್ಟು ಜಾಸ್ತಿ ಇತ್ತು, ಎಷ್ಟು ಕಮ್ಮಿ ಇತ್ತು. ಇಂಡಿಯಾಕ್ಕೆ ಕಂಪೇರ್ ಮಾಡಿದರೆ ಎಲ್ಲಿ ಆರಾಮಾಗಿ ಬದುಕ್ಬೋದು, ಅಲ್ಲಿ ಸಂಬಳ ಎಷ್ಟು, ಅಲ್ಲಿ ಗ್ರೋಸರೀಸ್ ರೇಟ್ಗಳೆಷ್ಟು, ಇಲ್ಲಿ ಸಂಬಳ ಎಷ್ಟು, ಇಲ್ಲಿ ಗ್ರೋಸರೀಸ್ ರೇಟ್ಗಳೆಷ್ಟು ಅಂತ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ ಅಂತ ತಿಳ್ಕೊತೀನಿ. ಯಾರು ಇಲ್ಲಿವರೆಗೂ ಇತ್ತು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ ಮತ್ತು ಕಾಮೆಂಟ್ ಮಾಡಿ. ನನ್ನ ಕೌಶಿಕ್ ಕವಿತ್ರಿ ಹೊಸ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆ ಇದೇ ಥರ ಕಂಟೆಂಟ್ಗಳು ಬೇರೆ ಏನಾದರೂ ವಿಷಯಗಳಿಗೆ ನಿಮಗೆ ಡೌಟ್ಸ್ ಇದ್ದರೆ, ಏನಾದರೂ ಕೇಳೋದಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ವಿಡಿಯೋ ಮಾಡೋ ಪ್ರಯತ್ನವನ್ನು ಪಡ್ತೀನಿ. ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಎಲ್ಲ ಕನ್ನಡಿಗರಿಗೆ ಮತ್ತು ಇಂಡಿಯಾ ಜೈ ಭಾರತ್ ಮಾತಾ, ಜೈ ಕರ್ನಾಟಕ, ಬಾಯ್ ಅಂತ ಹೇಳ್ತಾ, ಮುಂದೆ ನಿಮ್ಗೆ ಇದೇ ಥರ ಕಂಟೆಂಟ್ಗಳಿಗಾಗಿ ಕೌಶಿಕ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್, ಹ್ಯಾವ್ ಎ ಗುಡ್ ಡೇ.